ಕರಿಬೇಕಿಲ್ಲ. ನಾವು ಅಲ್ಲೇ ಕುಂದಿರ್ತೀವಿ ಅಂತಂದ್ರ ಒಂದಿಟ್ಟು ತಿನ್ನಕ್ಕೆ ಏನಾರ ಮಾಡಿ ಹೋಗು. ಯಾಕೆ ನಾ ಎಲ್ಲ ಮಾಡಿಟ್ಟಿನಿ. ನೀನು ಕುಂದ್ರಿ ಇವ್ರು ಕೂಡ ತಿನ್ನುವಂತೆ ಹಾಕೊಡ್ತೇನೆ ನನ್ನ ತೊಟ್ರಿಗೆ. ನಾ ಸ್ವೀಟ್ ಎಲ್ಲ ತಿನ್ನಂಗಿಲ್ಲಲ್ಲೇ, ಅದು ನಾನಿನ್ನು ಡಯಟ್ ಮಾಡ್ತೀನಿ. ಮತ್ತು ಗಾಂಗ ಸ್ವೀಟ್ ತಿಂದ್ಬಿಟ್ನಂದ್ರೆ ಇವ್ರು ಕುಂತಾರಲ್ಲ ಇವ್ರ ಗತಿ ನಾನು ದಪ್ಪ ಆಗ್ಬಿಡ್ತೇನೆ ನೋಡು. ಹೆಂಗಂತ ನೋಡು. ಬರ್ಬಾರ್ದು ಬಂದತಿ ಗಿಜ್ಜಿ ಮಾತ. ಗಂಗಾ ಅಕ್ಕ ಕಿರೀಟ ಕೊಡೆಯೋ ನೋಡ್ತೀವಿ. ತಗೋಬೇ ನೋಡ್ರಿ. ವಾ ಭಾರಿ ಮಸ್ತ್ ಐತಿ ನೋಡಿದು. ಗಂಗವ್ವ ಇದು ಪೂರ್ತಿ ಬಂಗಾರದ. ನೋಡ್ಬೇ ಬಂಗಾರದ. ಮತ್ತೇನೇನ ಮಾರ್ಗಿನ್ ಮಾಡಿದ್ದೇನ? 10 ತೊಲಿದೈತದ ಕಿರೀಟ. ಹಂಗ ನನಗೆ 5 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ರ ಮತ್ತ. ಹೌದಾ? ಇದೇನ ನಿನ್ನ ತಾಬಾಕು ಏನು ಮತ್ತ ಇದನ್ನ ಹಾಳು ಹೋಗಿ ಕೊಡುದ? ಇಲ್ಲ ಇದು ನನಗೆ. ನೀವು ಪ್ಯಾಂಟು ಶರ್ಟ್ ಹಾಕಿ ಅಡ್ಡಾಡ್ತಿದ್ದಿಲ್ಲ, ಮಂದಿ ತೋಸ ಮಾತಾಡ್ಕೊಂತಿದ್ದಿಲ್ಲ. ಅವ್ರು ನನ್ನ ಬಗ್ಗೆ ಆಡ್ಕೊಂತ ಇನ್ನೂ ಕಟ್ಟಿ ಮ್ಯಾಗ ಕುಂತಾರ. ನಾನು ಗೆದ್ದು ಕಿರೀಟ ತಗೊಂಡ್ ಬಂದೆ. ಬರೋಬ್ಬರಿ ಬಗ್ನಿ ಗುಟ್ಟ ಇಟ್ಲ ಮತ್ತೆ. ನಮ್ ಗಂಗಿದು ಹವಾನೋ ಹವಾ. ಹನುಮಂತಿ ಇನ್ನ ನಿಮ್ಮ ಅತ್ತಿ ಕೈಗೆ ಸಿಗಂಗಿಲ್ಲ ತಗೋರವ. ಯಾಕೆ ಇವ್ರು ಫೋನ್ ಹಚ್ಚಿದ್ರು. ಏನೋ ಅಂಗಡಿ ಓಪನಿಂಗ್ ಐತಂತ, ಅದಕ್ಕ ನೀನು ಅದೇನೋ ಪ್ರಮೋಷನ್ಗೆ ಬಾ ಅಂತ ಫೋನ್ ಹಚ್ಚಿದ್ರು. ಎತ್ತಿ ಅವ್ರಿಗೆ ಹೇಳ್ಬೇಕಿಲ್ಲ. 20,000 ರೂಪಾಯಿ ಕೊಟ್ರ ಬರ್ತೇನಂತೆ ಹೇಳ್ಬಿಡ್ಬೇಕಿತ್ತು. ಅವರು 10,000 ರೂಪಾಯಿ ಕೊಡ್ತೀನಿ ಅಂದ್ರೆ ಎತ್ತಿ 10,000 ರೂಪಾಯಿಕ ನಾ ಎಲ್ಲ ಬರಕ್ ಆಗಂಗಿಲ್ಲ ಅಂತೇಳು. ಅಲ್ಲ ನಾ ಕಾಂಜಿ ಪಿಂಜಿ ಇದ್ದವ್ರನ್ನ ಕರೆದು ಓಪನಿಂಗ್ ಮಾಡಿಸ್ಕೊ ಅಂತೇಳು. ನಾನೆಲ್ಲ ಬರಕ್ ಆಗಂಗಿಲ್ಲ ಅಂತ ಹೇಳ ಅವರಿಗೆ. ರುಕ್ಮವ್ವ ನೋಡು ಇವ್ವ ಎಷ್ಟು ಬಂತಿಕ್ಕಿದು. ಡೌಲತ್ ನೋಡು ಡೌಲತ್. ಆದ್ರೂ ಇಷ್ಟೆಲ್ಲ ಹೆಂಗ್ ಮಾಡಿದೆ ಯವ್ವ ಗಂಗವ್ವ. ಯವ್ವ ನಮ್ಮ ಹಣಿಮೀನ್ ನೆನೆಸ್ಬೇಕು. ನಮ್ಮ ಹಣಿಮಿ ಪಾಪ ಆಕೇನ್ ತುಸ ಕಷ್ಟಪಟ್ಟಿಲ್ಲವ ಯವ್ವ. ನಾನು ಜ್ಯೂಸ್ ಅಂದ್ರೆ ಪಾಪ ಜ್ಯೂಸ್ ಮಾಡಿ ಹಿಡ್ಕೊಂಡು ತಗೋ ಎತ್ತಿ ಅಂತ ಕೊಡ್ತು. ನಾನು ಏನು ತಿಂತೀನಿ ಅದನ್ನ ಮಾಡಿಕೊಟ್ಟ. ನನ್ನ ಸಸಿ ಬಂಗಾರದಂತ ಆಕಿ, ಬಂಗಾರ ತೂಕದಾಕಿ. ಯವ್ವ ಸಾಕವ ಯವ್ವ. ನಮ್ಮ ಅತ್ತಿ 4 ಮಂದಿ ಮುಂದೆ ಹೊಗಳ್ತಾರಲ್ಲ, ನಂಗೆ ಭಾಳ ಖುಷಿ ಆಗುತ್ತ. ಇದಕ್ಕೆ ಹೆಚ್ಚಿಂದ ಏನು ಬೇಕು? ಅಲ್ಲೋ ಗಂಗವ್ವಕ್ಕ, ನೀನು ಇಂಗ್ಲೀಷ್ ಬರಂಗಿಲ್ಲ ಏನಿಲ್ಲ, ಹೆಂಗೆ ಕಲ್ತೇವು ಇಂಗ್ಲೀಷ್ನ? ಅಲ್ಲೆಲ್ಲ ಇಂಗ್ಲೀಷ್ನಾಗ ಕ್ವಶನ್ ಕೇಳ್ತಾರಂತಲ್ಲ. ಹೌದು ಇಂಗ್ಲೀಷ್ನಾಗ ಕೇಳ್ತಾರ. ನಾನು ಇಂಗ್ಲೀಷ್ನಾಗ ಉತ್ತರ ಕೊಟ್ಟೆ. ನಮ್ಮ ಮನ್ಯಾಗ ಕುತ್ಕೊಂಡು ಇಂಗ್ಲೀಷ್ ಕಲ್ತ್ನಿವ. ನನ್ನ ಸಸಿನೂ ಅದಕ್ಕೆ ಎಲ್ಲ ಇದನ್ನ ಮಾಡಿದ್ಲು. ಅದೇನೇನೋ ಕ್ಲಾಸ್ ಹಚ್ಬೇಕು ಅಂತಂದ್ರೆ ಆ ಫೋನ್ಯಾಗನ ಕ್ಲಾಸ್ ತೊಗೊಂಡು ಮತ್ತು ನಾನು ಇಂಗ್ಲೀಷ್ ಕಲಿತೆ. ನಾನು ಇಷ್ಟಕ್ಕೆಲ್ಲ ಕಾರಣನ ನನ್ನ ಸಸಿವ. ಈ ಮಾತಿನ ವರ್ಷನ ಬದಲಾಗೈತಿ ಗಂಗೊಂದು. ಉಚಿತ ಉದುರಿತ ಅಂತೇಳಿ ಮಾತಾಡ್ತಾಳ. ಕಣ್ಣು ಮುಚ್ಚಿ ಬಾಯಿ ತಗೋತಾ. ಹನಿಮಿ ಅದು ಕಿರೀಟ ಇಸ್ಕೊ. ಕಿರೀಟಕ್ಕೆ ನೆದರ್ ತೆಗಿ ಹನಿಮಿ. ಒಂದಿಷ್ಟು ಮಂದಿ ಭಾಳ ಕಂಡ್ಬಿಟ್ಟಿರ್ತಾರ. ಅದಕ್ಕೆ ಹೇಳಕತ್ತೀನಿ ಕಿರೀಟ ತಗೋ, ಚಂದ ತೆಗೆದಿಡೋದನ್ನ. ಇಂಡೈರೆಕ್ಟ್ ಆಗಿ ರುಕ್ಮಮ್ಮಗ ಅನ್ನಕತ್ತಾಳ. ಹನಿಮಿ ಇವ್ರಿಗೆಲ್ಲರಿಗೂ ಸ್ವೀಟ್ ಅದು ಹಾಕೊಡು. ನಂಗೆ ಯಾಕೋ ಭಾಳ ಟೈರ್ಡ್ ಅನ್ಸಕತ್ತೈತಿ. ಸೊ ಒಂದು ಸ್ವಲ್ಪ ನಾನು ರೆಸ್ಟ್ ಮಾಡ್ಬೇಕಾ? ಓಕೆ, ನೀವೆಲ್ಲ ನಾಷ್ಟ ಅದು ಮಾಡಿ ಹೋಗ್ರಿ. ನಂಗೆ ಒಂದು ಸ್ವಲ್ಪ ಟೈರ್ಡ್ ಆಗಕತ್ತೈತೆ. ಮತ್ತೆ ಸಿಗ್ತೀನಿ. ಗಂಗಾ ಅಕ್ಕ ನಾಳೆ ಆ ಪಾರ್ವತಕ್ಕನ ಮಗಳನ್ನ ಕುಬಸೈತಿ, ಹೋಗ್ಬರೋಣ? ನಿಮ್ಮಂಗೆಲ್ಲ ನಾ ಖಾಲಿ ಇಲ್ವಾ, ನಾನು ಭಾಳ ಬಿಜಿ ಇದೀನಿ ಈಗ. ಇಲ್ಲಿ ನಿಮ್ಮ ಇದ್ರಿಗೆ ನೋಡ್ರಿ ಎಷ್ಟು ಫೋನ್ ಬರಕತ್ತಾವ. ಆ ಅಂಗಡಿ ಓಪನಿಂಗಿಗೆ ಬರ್ರಿ, ನಮ್ಮ ಸೀರೆಗೆ ಇದನ್ನ ಬ್ರ್ಯಾಂಡ್ ಕೊಲಾಬ್ರೇಷನ್ ಮಾಡ್ರಿ, ಅಲ್ಲಿ ಜ್ಯುವೆಲರಿ ಶಾಪಿಗೆ ಬರ್ರಿ. ಬರ್ರಿ ಫೋನ್ ಮ್ಯಾಗ ಫೋನು, ಫೋನ್ ಮ್ಯಾಗ ಫೋನು. ಯಾವುದಕ್ಕೆ ಹೋಗ್ಲಿ ಯಾವುದಕ್ಕೆ ಬಿಡಲಿ ಹೇಳಿ ನೋಡೋಣ. ಅಂಥದ್ರಾಗ ನಾನು ಸೆಲೆಬ್ರಿಟಿ. ಸಿಳಿಮಿಳಿ ಒಂದು ಕುಬ್ಸದ ಫಂಕ್ಷನಿಗೆಲ್ಲ ನಾನು ಬರೋಕ್ಕಾಗತ್ತಾ? ನಾ ಅಂಥ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ನೀವು ಹೋಗ್ಬರ್ರಿ. ಅನಿಮಿ ಇವ್ರದೆಲ್ಲ ಒಂದು ಸ್ವಲ್ಪ ನೋಡ್ಕೋ. ನನ್ನ ಹೆಂಡತಿ ಮಾತಿನ ವರ್ಷನ ಬದಲಾತು. ನೀವು ಸುಮ್ಮನೆ ಇರಿ, ನಿಮಗೆಲ್ಲ ಗೊತ್ತಾಗಂಗಿಲ್ಲ. ಮೊದಲಿನ ಥರ ಎಲ್ಲ ನಾ ಇರೋಕ್ಕಾಗಲ್ಲ. ಈಗ ನಾನು ಸೆಲೆಬ್ರಿಟಿ. ಶಿವಯ್ಯವ್ವ ಮೊದ್ಲಕ್ಕ ಏನೂ ಆಯಾಸ ಅನಿಸ್ತಿದ್ದಿಲ್ಲ ಯವ್ವ. ಈಗ ಒಂದೀಟ್ ಕೆಲಸ ಮಾಡ ನಾ ಆಯಾಸ ಅನಿಸ್ಬಿಡ್ತೈತಿ. ನೀಲಿ ಏನು ಮಾಡಕತ್ತಿಲಿ? ಅಯ್ಯೋ ಪಾರಿ ಬಂದಂಗದ. ಇಲ್ಲಿ ಒಳಗದಿನ ಬಾಲಿ. ವರ್ಷಕ್ಕೊಮ್ಮೆ ತಿಂಗಳಿಗೊಮ್ಮೆ ನೋಡುವಂಗಾತು. ಇದ್ದೂರಾಗ ಇದ್ದು ಒಂದೀಟ್ ಮಾತಾ ತೋರಿಸಿಲ್ಲ. ಏನು ಮಾಡಲಿಲ್ಲ ಇವ ತಂಡಿ ಒಂದು. ಈಗ ಲಘು ಹೇಳಕ್ಕಾಗಂಗೇ ಇಲ್ಲ. ಕಣ್ಣು ಒಟ್ಟು ಬಿಡಕ್ಕಾಗಂಗಿಲ್ಲ ಇವ. ಅದ್ರಾಗ ಎದ್ದು ಒಟ್ಟು ಅಡಿಗೆ ಮಾಡಿಟ್ಟು ಒಟ್ಟು ಮನೆ ಕೆಲಸ ಮಾಡಿ ಬುತ್ತಿ ಕುಟ್ಕೊಂಡು ಡ್ಯೂಟಿಗೆ ಹೋಗ್ಬೇಕು. ಮತ್ತು ಅಲ್ಲಿದ್ದ ಬರೋ ಹೊತ್ತಿಗೆ ಹೊತ್ತಾಗ್ಬಿಟ್ಟಿರ್ತೈತಿ. ಮತ್ತು ಸಂಜೆ ಮುಂದೆ ಅಡಿಗೆ ಮಾಡ, ಅದನ್ನು ಮಾಡ, ಇದನ್ನು ಮಾಡ ಅಂತೇಳಿ ಹೊತ್ತು ಹೋಗೇ ಬಿಡ್ತೈತಿ ಲೇವ. ಹಿಂಗಾಗಿ ಯಾರಿಗೆ ಮಕ್ಕ ತೋರಿಸ್ಲಾರ್ದಂಗೆ ಆಗ್ಬಿಟ್ಟತ್ ನೋಡು ನನಗೆ. ಅಮ್ಮ ಫೋನ್ ಹಚ್ಚಿದ್ದೆ, ಬಂದಿನ ಬೇ ಅಂತಂದ್ಲು. ನಾನ ಬರ್ಬೇಕಂತ ಅನ್ಕೊಂಡೆವ. ಶಿವ ಯಾಕೆ ಸುಸ್ತು ಅನಿಸ್ಬಿಡ್ತಾ.
ಮಕ್ಕೊಂಬಿಟ್ನಿವ ಎದ್ದು ಸಂಜೆ ಮುಂದಾರ ಹೋದ್ರ ಆತಂತ ಅನ್ಕೊಂಡೆ. ಅಯ್ಯಯ್ಯೋ ಎಕ್ಕನ್ ತಗೋತಾನೆ ಎದ್ದು ಒಮ್ಮಲ್ಲಿ 6:30 ಹೊಡೆದತಿ. ಅಯ್ಯೋ ಯವ್ವ ಎಷ್ಟು ಹೊತ್ತಾಗೈತೆ ಅಂತೇಳಿ ಮತ್ತು ದೇವ್ರಿಗೆ ದೀಪ ಹಚ್ಚಿನಿ. ಆಟ ಮತ್ತೆ ಇವ್ರು ಬಂದ್ಬಿಟ್ರು. ಹಿಂಗಾಗಿ ಬರೋಕ್ಕಾಗಲೇ ಇಲ್ಲ. ಅಮ್ಮ ಅದೇನೋ ಕೆಲಸ ಐತೆ ಅಂತೇಳಿ ಹೋದ್ರವ ಅವರು. ನಿನಗಂತೇಳಿ ಅವು ಕರ್ಚಿಕಾಯಿ, ಅವು ಪಲ್ಯ ಮಾಡ್ಕೊಂಡು ತಿನ್ನಕ್ಕೆ ಕರ್ಚಿಕಾಯಿ ಬರ್ತಾವಲ್ಲ, ಅವನು ತೊಗೊಂಬಂದಾರ. ಹಾಕರ್ಕಿ ಕಡ್ಲಿ ಪಲ್ಲೆ ಹಂಗೆ ಚಿಳಿ ಮಾಡ್ಕೊಂಬಂದಾರ್ಲಿ. ನಿನ್ನೆ ಹುಳಿಬಾಣ ಮಾಡಿದ್ದೆ. ಅದಕ್ಕೆ ಹೋಗಿ ಕೊಟ್ಟು ಬರ್ಬೇಕು ಅಂತ ಅನ್ನಕತ್ತಿದ್ರ. ಮತ್ತು ಅತ್ತಾಗಂದು ಹೋಗ್ಬಿಟ್ರೆ ನನಗೂ ಯಾಕನ ಬ್ಯಾಸರಾಗಿತ್ತು ಅಂತೇಳಿ ಮಿಕ್ಕಿ ಏನಾಕತ್ತಿತ್ತು. ರಜಾ ತೊಗೊಂಡೆ. ನಾನು ಹೋಗಿ ಬರ್ತೀನಿ ತಗೋರಿ ಅಮ್ಮ, ಎಲ್ಲ ಕೆಲಸ ಮುಗಿದಿಂದ ಅಂತ ಅನ್ನೆ. ಹಂಗಾರೆ ಹೋಗ್ಬಾರವ ಅಂತಂದ್ರು. ಅದಕ್ಕೆ ಇವ್ನು ಕೊಟ್ಟು ಮಾತಾಡ್ಸ್ಕೊಂಡು ಹೋದ್ರೆ ಆತಂತ ಬಂದು ನೋಡವ. ಯವ್ವ ಈಗಂಕ್ರು ನನಗೆ ಬ್ಯಾಸರ ಆಗತ್ಬಿಟ್ಟತ್ಲಿ. ಕೆಲಸ ಮಾಡಕ್ಕೆ ಬ್ಯಾಸರ ಆಗ್ಬಿಟ್ಟತ್ ನೋಡು. ಸುಮ್ಮನೆ ಹಾಸಿ ತಗೊಂಡು ಮಕ್ಕೋಬೇಕು ಅನಿಸ್ತತಿ. ಏನು ಮಾಡಲಿ, ಇದು ಕೂಸುಗೋಣ ಒದ್ದಾಡ್ತತಿವ ಹೊಟ್ಯಾಗ ಪಾರಿ. ಹೊಟ್ಟೆ ಸಿಗ್ತೈತೆ ತಾಸಿಗೊಮ್ಮೆ ಮತ್ತೆ ಏನಾರ ಮಾಡ್ಕೊಂಡು ತಿನ್ಬೇಕು. ಕರೆ ಅಂದ್ರವ ಈ ಹೋಟ್ಲಿದ್ದಾಗ ಯಾರೋ ಒಬ್ರು ನೋಡ್ಕೊಳಕ್ಕೆ ಇರ್ಬೇಕಂತ ಅನಿಸ್ತತ್ ನೋಡ್ಲಿ. ಯಾಕ ಅಲ್ಲಿ ಬಂದಿದ್ರು ಬ್ಯಾಡ ಅಂತಾರ ನಿನಗೆ? ಅಲ್ಲಿ ನಾವು ನೋಡ್ಕೊಳಂಗಿಲ್ಲ ನೀನು? ಅಲ್ಲ, ನೀವು ನೋಡ್ಕೊಳಂಗಿಲ್ಲ ಅಂತಲ್ಲ, ನೋಡ್ಕೊತೀರಿ. ಮತ್ತು ಇಲ್ಲೇ ಇವರು ನಾ ಇರ್ಲಿಕ್ಕಂದ್ರೆ ಸರಿಯಾಗಿ ಊಟ ಮಾಡಂಗಿಲ್ಲ, ಏನಿಲ್ಲ. ಅದಕ್ಕೆ ಇವ್ರ ಸಂಬಂಧ ಅದೇನು ನೋಡುವ. ಮತ್ತೇನ್ಲಿ ಹೆಂಗೆ ನಡೆದೈತಿ ಜೀವನ? ಮತ್ತೆ ಹನಿಮೂನಿಗೆ ಎಲ್ಲಿ ಹೋಗಲಿಲ್ಲ ನೀವು? ಯಾ ಹನಿಮೂನ ಇವ? ಇದು ರಗಡ್ ರಾಮಾಯಣ ಆಗೈತಿ. ಇನ್ನು ಹನಿಮೂನಿಗೆ ಎಲ್ಲಿ ಹೋಗು ನೀವು? ಮಾಡ್ಕೊಂಡು ತಿನ್ನಕ್ಕೆ ಪುರ್ಸತ್ತಿಲ್ಲ. ಇನ್ನು ಹನಿಮೂನಿಗೆ ಎಲ್ಲಿ ಹೋಗುನ್ ಬಿಡ. ಮಕ್ಕಳು ಮರಿ ಮಾಡ್ಕೊಂಡಿಂದ ಹನುಮನ್ಗೆ ಹೋಗ್ಯನ? ಈಗ ಹೋಗಿ ಬರ್ರಿ. ತಂಡಿ ಒಂದು ಭಾಳ ಐತ್ಲಿ ಅವ ಅಲ್ಲನ, ಅದಕ್ಕೆ ಎಲ್ಲಿದ್ ಬಿಡ ಅಂತ ಸುಮ್ಮ ಆಗಿವಿ. ಮತ್ತೆ ಅತ್ತಿ ಏನಂತ? ಈ ಸುಮ್ಮದಾನ ನಾನು ಕೂಡ ಚಂದಾಗ ಮಾತಾಡಂಗೆ ಇಲ್ಲ. ಅವ್ರ ಅಣ್ಣನ ಹೆಂಡತಿ ಬಂದಾರಲ್ಲಿ ಅವ ಆ ಹೆಣ್ಮ ಅದ ಗಾಯತ್ರಿ ರವ್ವ ನಂಗೆ ಕೇಳಿ ಬಿಡ್ತಿದ. ಅತ್ತಿ ಸುಮ್ಮ ಕುಂತ್ರು ಹಚ್ಚಿ ಕೊಡ್ತಾ ಆಕಿ. ಬೇಸಿಗೆ ಏರ್ಗೈತೆ ಹೋಗ್ಬೇಕಿಲ್ಲ ನೀ? ಮನೆ ಶಿಸ್ತಾಗ ಮಾತಾಡೀನಿ ನಾನು. ರೇಣವ್ಗೆ ಫೋನ್ ಮಾಡಿದ್ದೆ. ರೇಣವ್ ಹೆಂಗದ ಅಂತ? ಆರಾಮದಾರಂತ ಅವರು? ಆರಾಮದಾರಂತ. ಮೊನ್ನೆ ಲಕ್ಷ್ಮಣ್ ಫೋನ್ ಹಚ್ಚಿದ್ದ. ರೇಣವನ್ ಕೈ ಕೊಡಪ್ಪ ಫೋನ್ ಅಂತಂದೆ. ಅವರು ಎಲ್ಲೇ ಹೊರಗೆ ಹೋಗ್ಯಾರ ಅಂತ ಅಂದ. ಏನ ಯಾಕಿರೋಲ್ದಕ್ಲೆ ಪಾಪ ಸಣ್ಣ ವಯಸ್ಸು ರೇಣುಂದು. ಆಕೆ ಜೀವನ ಒಂದು ಮೆಟ್ಟಿಗೆ ಹತ್ತಿ ಬಿಡು. ಅದೆಲ್ಲ ಕರೆ. ಆದ್ರೆ ನೋಡುವ, ಈಗ ರೇಣು ಮತ್ತು ನಮ್ಮ ಲಕ್ಷ್ಮಣ ಅಷ್ಟು ದೂರ ಹೋಗಿ ಕುಂತ್ಬಿಟ್ಟಾರವ. ಅಲ್ಲ, ಎಲ್ಲರೂ ಕೂಡಿದ್ರೆ ಚಂದಲ್ಲನ? ಹೌದಿಲ್ಲ? ನಮ್ಮ ರೇಣುನ ಏನು ಸಸಿ ಅಂತ ಒಪ್ಕೊಂತ ಏನ ಅತ್ತಿ. ಎಲ್ಲದಕ್ಕೊಂದು ಸಮಯ ಬರ್ತದ ತಗೋ, ಎಲ್ಲ ತಾನ ಸುದ್ದಾಕತ್ತಂತ. ಅಂಟಿನ ಉಂಡಿ ಮಾಡಿವ್ ನೋಡು ನೀನು ಅಮ್ಮ ನಾನು ಕೂಡಿ. ತಗೋ ದಿನ ಒಂದೊಂದು ಅಂಟಿನ ಉಂಡಿ ತಿನ್ನು. ಅವನ್ಯಾಕೆ ಮಾಡಕ್ಕೆ ಹೋದ್ರೆ? ಇಂಥ ಹೊತ್ನ್ಯಾಗ ಪೌಷ್ಟಿಕವಾದ ಆಹಾರ ತಿನ್ಬೇಕು. ಅಂದ್ರೆ ನಿನ್ನ ಹೊಟ್ಟೆನ ಕೂಷ್ಟು ಗಟ್ಟಿ ಮುಟ್ಟಿರ್ತತಿ. ಮತ್ತು ನೀನ ಚಂದಾಗ ಊಟ ಪಾಠ ಮಾಡ್ಲಿಕ್ಕಂದ್ರೆ ಮತ್ತು ಅದು ಹುಟ್ಟೋದು ಕೈ ಕೊಟ್ಟಂತ ಹುಟ್ಟತ್ ನೋಡು. ಆದಷ್ಟು ಕೈಪಲ್ಯ ಜಾಸ್ತಿ ತಿನ್ನು ನೀನು. ಮೊನ್ನೆ ಇವರು ಬಾರಿ ಕಾಲು ಸೂಪ್ ಅಂತ ತೊಗೊಂಬಂದಾರ ಯವ್ವ. ಅದನ್ನೇನೋ ಕುಡಿಬೇಕಂತಲೇ. ಚಲೋ ಅಂತ ತೊಗೊಂಬಂದಾರ ಯವ್ವ. ಕುಡಿ ಅಂತಾರ. ನನಗರ ವೈಕ್ ಅನ್ನಕತ್ತತಿ. ಒಲ್ರಿ ನಾ ಎಂದು ಕುಡ್ದಿಲ್ಲ ಅಂತೀನಿ. ಇಲ್ಲಿ ಕುಡಿ ಅಂತಾರವ. ಒಂಥರ ವೈಕ್ ಅಂತವ ಯವ್ವ ನನಗೆ. ನಾ ಏನು ಕುಡಿಲಿಲ್ಲ ನೋಡು. ನಾವು ಎಂದು ಚಿಕನ್ ಮಟನ್ ಇವನು ತಿಂದಿರಂಗಿಲ್ಲಲ್ಲ, ಹಿಂಗಾಗಿ ಅದು ನಮ್ಗೆ ಬೇಸ್ ಅನ್ಸಂಗಿಲ್ಲ. ಅದರಷ್ಟು ಪೌಷ್ಟಿಕಾಂಶ ಇದ್ರಾಗಿರ್ತಾವಲ್ಲ. ಕಡ್ಲಿ ಕಾಳು ನೆನೆಸಿ ಪಲ್ಯ ಮಾಡ್ಕೊಂಡು ತಿನ್ನು. ಮತ್ತು ಇವು ಶೇಂಗಾ ಕಾಳು ನೆನೆಸಿ ತಿನ್ನು. ಅದರಷ್ಟು ಪ್ರೋಟೀನ್ ಸಿಗ್ತತಿ.